ಬೇಡವಾ? ಮೊನ್ನೆ AIMIM ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾವು ಒಮ್ಮೆ ಅಧಿಕಾರಕ್ಕೆ ಬರ್ತೀವಿ, ಆಗ ನೋಡಿ ನಿಮ್ಮ ಕತೆ ಏನು ಮಾಡ್ತೀವಿ, ಆಗ ನಿಮಗೆ ಮಾತಾಡಲಿಕ್ಕೆ ಜಾಗ ಇರೋದಿಲ್ಲ ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ತಾನೆ. ಉತ್ತರ ಕೊಡಬೇಕೋ ಬೇಡವೋ? ಅವನನ್ನು ಒಳಗೆ ಹಾಕಿದ್ದೀರಾ? ಅವನ ಪರವಾಗಿ ಮಾತನಾಡೋರನ್ನ ಒಳಗೆ ಕಳಿಸಿ ನೋಡಿದ್ದೀರಾ? ಪ್ರತಿ ದಿನ ಬೆಳಗಾದ್ರೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತ ಮತ್ತು ಇಸ್ಲಾಂನ ಎತ್ತಿ ಹಿಡಿಯುವಂತ ಪ್ರಯತ್ನ ಮಾಡಲಿಕ್ಕೆ ರೀಲ್ಗಳನ್ನು ಮಾಡ್ತಾರಲ್ಲ, ಅವರುಗಳ ಕುರಿತಂತೆ ಯಾವತ್ತಾದ್ರೂ ಸರ್ಕಾರ ಮಾತನಾಡಿದೆಯಾ? ಅವರುಗಳ ಕುರಿತಂತೆ ಏನಾದರೂ ಹೇಳುವಂತ ಪ್ರಯತ್ನ ಮಾಡ್ತಿದ್ಯಾ? ನೆವರ್. ಹಿಂದೂ ಧರ್ಮದ ಮೇಲೆ ಆಗುವ ಆಘಾತಗಳಿಗೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇಸ್ಲಾಂನ ಮೇಲೆ ಆಗುವಂಥ ಆಘಾತಕ್ಕೋಸ್ಕರ ಒಂದು ಕಾನೂನು ತರಲಿಕ್ಕೆ ಹೊರಡ್ತಾರಲ್ಲ, ಇದು ಈ ಮುಷ್ತಾಕ್ ಬಾನೋ ಆಕೆ ರಾಜೀವ್ ಗಾಂಧಿ ಒಂದು ಕಾನೂನು ತಗೊಂಡು ಬಂದಿದ್ರಲ್ಲ ಒಂದು ಹೆಣ್ಣು ಮಗಳಿಗೋಸ್ಕರ, ಆ ಕಾನೂನನ್ನು ತೆಗೆದುಕೊಂಡು ಬಂದಾಗ ಎಷ್ಟು ಗಲಾಟೆ ಆಗಿತ್ತೋ ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಗಲಾಟೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಕಾನೂನು ಏನಿದೆಯೋ ಇದು ಕಾಂಗ್ರೆಸ್ಸಿನ ಪಾಲಿಗೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೊಡೆತ ಆಗ್ಲಿಕ್ಕಿದೆ ಅನ್ನೋದನ್ನ ಅವ್ರು ಎಚ್ಚರಿಕೆಯಿಂದ ನೋಡಬೇಕಾದ ಸಂದರ್ಭ ಬರುತ್ತೆ ಅಂತ ಅನ್ಸುತ್ತೆ ನಂಗೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ತರದವರು ಅಥವಾ RSS ಎಲ್ಲೆಲ್ಲಿ ಸಭೆ ಸಮಾರಂಭಗಳನ್ನ ಮಾಡುತ್ತೆ ಅಲ್ಲಿ ವೇದಿಕೆಯಲ್ಲಿ ಮಾತನಾಡುವವರು ಇವರೆಲ್ಲರೂ ಕೂಡ ದ್ವೇಷವನ್ನ ಬಿತ್ತುತ್ತಿದ್ದಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಕೂಡ ಅದನ್ನ ನಿಜ ಅಂತ ನಂಬಿರಬಹುದೇನೋ. ಹಾಗಾಗಿ ಇಂಥದ್ದೊಂದು ಪ್ರಯತ್ನ ಮಾಡಿ ಯಾರು ಎಲ್ಲಿ ಏನು ಮಾತನಾಡ್ತಿದ್ದಾರೆ ಅದನ್ನ ನೋಡಿ, ಇನ್ ಕೇಸ್ ಅವ್ರು ಯಾರಾದರೂ ಕೋಮು ಸೌಹಾರ್ದತೆಯನ್ನು ಕದಡ್ತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ತಪ್ಪೇನಿದೆ, ನಾಳೆ ದಿನ ಅವ್ರಿಗೆ ಮಾಡ್ಬೋದು. ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿದೆ, ಏನು ತಪ್ಪಿಲ್ಲ. ಯಾರು ಕೌಮು ಸೌಹಾರ್ದತೆಯನ್ನು ಕೆದಕಿದ್ರೂ ಕೂಡ ಅವರು ಅದಕ್ಕೆ ಕಾರಣ ಕೊಡಬೇಕು, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಆದರೆ ಕೋಮು ಸೌಹಾರ್ದತೆಯನ್ನು ಕೆದಡುವ ಪ್ರತಿಯೊಬ್ಬರ ಮೇಲೂ ಆಗಬೇಕು. ಚಕ್ರವರ್ತಿ ಸೂಲಿಬೇಲೆ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಒಂದು FIR ಆಗತ್ತೆ ಅಂತಂದ್ರೆ, ಚಕ್ರವರ್ತಿ ಸೂಲಿಬೇಲೆಯವರನ್ನ ಅತ್ಯಂತ ಕೆಟ್ಟದ್ದಾಗಿ ಕೋಮನ್ನ ಹಿಡ್ಕೊಂಡು ಯಾರಾದರೂ ಮಾತನಾಡಿದರೆ ಅದಕ್ಕೂ ಕೂಡ FIR ಆಗಬೇಕು. ಯಾರಾದರೂ ಈ ವಿಚಾರವಾಗಿ ಮಾತನಾಡಿದ್ರೆ ಆತ ಮಂತ್ರಿಯಾಗಿದ್ರೂ ಕೂಡ ಸಾವರ್ಕರ್ರ ಕುರಿತಂತೆ ಅವಹೇಳನಕಾರಿಯಾಗಿ, ಸಾವರ್ಕರ್ರ ಹಿಂದುತ್ವದ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದಕ್ಕೂ ಶಿಕ್ಷೆ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಂತೆ ಅಬದ್ಧವಾಗಿ ಮಾತನಾಡಿದಾಗ ಅದರ ಮೂಲಕ ಒಂದು ಇಡೀ ಸಮಾಜದ ಬಹುದೊಡ್ಡ ಬಹುಸಂಖ್ಯಾತ ಸಂಘಟನೆಯೊಂದನ್ನು ಅವಹೇಳನಕಾರಿಯಾಗಿ ಮಾತನಾಡುವಾಗ ಅದಕ್ಕೂ ಕೂಡ ಸರಿಯಾಗಿರುವಂತ ಶಿಕ್ಷೆ ಆಗಬೇಕು. ಸಿದ್ಧವಿದ್ಯಾ ಸರ್ಕಾರ ಯಾರೋ ಮಾತಾಡಿದ್ದಕ್ಕೆ ರಿಯಾಕ್ಟ್ ಮಾಡಿದವರನ್ನ ಹೇಟ್ ಸ್ಪೀಚ್ ಅಂತ ಕರೆಯುವಂತ ಸರ್ಕಾರ ಮೂಲವಾಗಿ ಮಾತನಾಡಿದವನಿಗೆ ಏನ್ ಮಾಡ್ತು ಅಂದ್ರೆ ಸಿದ್ದರಾಮಯ್ಯನವರು ಅವ್ರನ್ನೆಲ್ಲ ಜೈಲಿಂದ ಹೊರಗೆ ತರಿಸ್ಲಿಕ್ಕೆ ರಿಪೋರ್ಟ್ ಹಾಕ್ಸಿದ್ರು. ಈ ಸಿದ್ದರಾಮಯ್ಯನವ್ರನ್ನ ನಂಬಿ ಅಂತೀರಾ ನೀವು? ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಒಳಗಾಕುವ ಧಾವಂತದಲ್ಲಿ ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾರಿಗೆ ರಿಯಾಕ್ಟ್ ಮಾಡಿದ್ದು ಅನ್ನೋದನ್ನ ಕೇಳಬೇಕಲ್ಲ. ಇವ್ರು ಯಾರಿಗೆ ರಿಯಾಕ್ಟ್ ಮಾಡಿದ್ದು? ಆ ರಿಯಾಕ್ಟ್ ಮಾಡಿಸ್ಕೊಂಡಂತ ವ್ಯಕ್ತಿ ಮೊದಲು ಏನು ಹೇಳ್ದ ಅವನನ್ನು ಮೊದಲು ಒಳಗೆ ಹಾಕಬೇಕು, ಒಳಗೆ ಹಾಕಿದ ನಂತರ ಉಳಿದಿದ್ದಾಗಬೇಕು ಅಂತ. ಅದನ್ನ ಬಿಟ್ಟು ನೀವು ಯಾರು ಮಾತನಾಡ್ತಾರೋ ಅವರು ಯಾರಿಗೆ ಮಾತನಾಡಿದ್ರು ಅನ್ನೋದನ್ನ ಬಿಟ್ಟು ಏನು ಮಾತನಾಡಿದ್ರು ಅನ್ನೋದರ ಆಧಾರದ ಮೇಲೆ ನೀವು ಒಳಗೆ ಹಾಕ್ತೀರಾ, ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀರಾ ಅಂತಂದ್ರೆ ಸಮಾಜ ಇದನ್ನು ನಂಬುತ್ತೆ ಅನ್ಕೊಂಡಿದ್ದೀರಾ? ಸಮಾಜ ಬಹಳ ಬುದ್ಧಿವಂತವಾಗಿದೆ. ಸಿದ್ದರಾಮಯ್ಯನವರು ತಾವು ಚುನಾವಣೆಗೆ ಆರಂಭಿಸಿದ್ರಲ್ಲ, ಆಗಿನ ಸಮಾಜ ಏನಿತ್ತೋ ಅದಕ್ಕಿಂತಲೂ 1000 ಪಟ್ಟು ಬುದ್ಧಿವಂತ ಸಮಾಜ ಇದೆ. ಜೆನ್ಸಿನ ಬೀದಿ ಕರ್ಕೊಂಡು ಬಂದು ಗಲಾಟೆ ಮಾಡಿಸ್ಬೇಕು ಅಂತ ಇವ್ರು ಅನ್ಕೊಂಡಿದ್ರು. ಆದರೆ ಇವತ್ತಿನ ಜೆನ್ಸಿ ಅವರ ಕಾಲದ ಜೆನ್ಸಿ ಅಲ್ಲ, ಇದು ಬಹಳ ಬುದ್ಧಿವಂತವಾಗಿರುವಂತ ಸಮಾಜ ಅಂತ ಅವರಿಗೆ ಗೊತ್ತಿದೆ ಮತ್ತು ಈ ಸಮಾಜ ಸರಿಯಾದ ರಿಯಾಕ್ಷನ್ ಇವರಿಗೆ ಕೊಡುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವವರು, ಪ್ಯಾಲೆಸ್ಟೈನ್ ಪರವಾಗಿ ಘೋಷಣೆಗಳನ್ನ ಕೂಗುವವರು, ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ ಅಂತೂ ಸಹಜವಾಗಿದ್ದಾರೆ ಕರ್ನಾಟಕದ ಮಟ್ಟಿಗೆ ನಾವು ಗಮನಿಸ್ತಿದ್ದೀವಿ ಕೂಡ. ಇಂಥವರ ವಿರುದ್ಧ ಕೂಡ ಕ್ರಮ ಆಗಬೇಕಲ್ವೇ ಇನ್ ಕೇಸ್ ಈ ಮಸೂದೆ ಜಾರಿಗೆ ಬಂದಿದ್ದೆ ಅದಲ್ಲಿ? ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರು ಕೂಗಲೇ ಇಲ್ಲ ಅಂತ ಹೇಳಿದ ಜನ ಇವರು ಯಾರು ಪ್ಯಾಲೆಸ್ತೈನಿನ ಪರವಾಗಿ ಕೂಗಿದ್ರೋ ಅವ್ರು ಕೂಗಲೇ ಇಲ್ಲ, ಅಥವಾ ಪ್ಯಾಲೆಸ್ತೈನಿನ ಪರವಾಗಿ ಕೂಗೋದು ಏನು ತಪ್ಪು ಅಂತ ಕೇಳಿದ್ರು. ಇಂಥವರಿಂದ ನೀವು ಈ ಮಸೂದೆಯನ್ನು ಸರಿಯಾಗಿ ಬಳಸ್ಕೊಳ್ತಾರೆ ಅಂತ ಅನ್ಸುತ್ತಾ? ಇವರು ಆಲ್ರೆಡಿ ಇರುವಂತ ಮಸೂದೆಯನ್ನು ಬಿಟ್ಟು, ಆಲ್ರೆಡಿ ಇರುವಂತ ಕಾನೂನುಗಳನ್ನು ಬಿಟ್ಟು ಹೊಸ ಕಾನೂನು ಯಾಕೆ ತರ್ತಿದ್ದಾರೆ ಅಂತಂದ್ರೆ, ಆಲ್ರೆಡಿ ಇರುವಂತ ಕಾನೂನಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರನ್ನ ಸಮಾನವಾಗಿ ಗಮನಿಸಿ ಶಿಕ್ಷಿಸಬೇಕಾದ ಪ್ರಸಂಗ ಬರುತ್ತೆ. ಆದರೆ ಹೊಸ ಕಾನೂನಲ್ಲಿ ಮುಸಲ್ಮಾನರಿಗೆ ಪೂರ್ತಿ ಅವಕಾಶವನ್ನು ಕೊಟ್ಟು ಹಿಂದೂಗಳನ್ನು ಮಾತ್ರ ಇವರು ಒಳಗೆ ಹಾಕುವಂತ ಅಥವಾ ಅವರನ್ನ ಹೇಟ್ ಸ್ಪೀಚ್ ಅಂತ ಕರೆಯುವಂತ ಪ್ರಕ್ರಿಯೆ ಇದೆಯಲ್ಲ, ಇದು ಪೂರ್ಣ ಆಗಿರೋದು ಈ ಸಂದರ್ಭದಲ್ಲಿ. ಹೀಗಾಗಿ ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ, ಕಾಂಗ್ರೆಸ್ಸಿನ
ಆಲೋಚನಾ ಶೈಲಿ, ಕಾಂಗ್ರೆಸ್ಸಿನ ಬುದ್ಧಿಮತ್ತೆ ಇವೆಲ್ಲವೂ ಕೂಡ ಹಿಂದುತ್ವದ ವಿರೋಧ ಆಗಿರೋದ್ರಿಂದ ನನಗನ್ಸುತ್ತೆ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ನಿರೀಕ್ಷೆಯನ್ನು ನಾನು ಈ ವಿಚಾರದಲ್ಲಿನೂ ಇಟ್ಕೊಂಡಿಲ್ಲ. ಆದರೆ ಸಮಾಜದಿಂದ ನಿರೀಕ್ಷೆ ಇದೆ, ಇವ್ರು ತರಲಿ ಅಂತ ಕಾಯ್ತಾ ಇದ್ದೀನಿ. ಸಮಾಜದ ಮೂಲೆ ಮೂಲೆಗೂ ಹೋಗಿ ಈ ಮಸೂದೆ ಏನು, ಇದರ ಮೂಲಕ ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡ್ತೀವಿ. ಸಮಾಜ ಸರಿಯಾದ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ. ಈ ದ್ವೇಷ ಭಾಷಣ ಅನ್ನೋದನ್ನ ನಾವು ಕೇವಲ ಧರ್ಮದ ಚೌಕಟ್ಟಿನಲ್ಲಿ ಮಾತ್ರ ಗಮನಿಸಬಹುದಾ? ನನಗೆ ಗೊತ್ತಿಲ್ಲ, ಇದು ನಮ್ಮೇಲೂ ಕೂಡ ಕೇಸ್ ಆಗುತ್ತೇನೋ. ಈ ರಾಜಕೀಯ ವಿಚಾರದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲೇ ಏನಾಗ್ತಾ ಇದೆ? ಈಗ ಫಾರ್ ಎಕ್ಸಾಂಪಲ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರೇನಾದರೂ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕು ಅಂದ್ರು. ಇದು ಕಾಂಗ್ರೆಸ್ ಪಕ್ಷದ ಒಳಗೆ ಡಿವೈಡ್ ಅನ್ನ ಕ್ರಿಯೇಟ್ ಮಾಡೋ ಹೇಳಿಕೆ ಅಲ್ವಾ? ಇದು ಕಾಂಗ್ರೆಸ್ ಪಕ್ಷದ ಒಳಗೇನೆ ದ್ವೇಷವನ್ನ ಬಿತ್ತೋ ಹೇಳಿಕೆ ಅಲ್ವಾ? ಯತೀಂದ್ರ ಸಿದ್ದರಾಮಯ್ಯನವರು ವೇದಿಕೆ ಭಾಷಣದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಬೇಷಂದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ಆಗೋ ರೀತಿಯಲ್ಲಿ ಮಾಡಿದ್ರು. ಇದು ಡಿವೈಡ್ ಕ್ರಿಯೇಟ್ ಮಾಡಿದ್ದಲ್ವಾ? ಇಲ್ಲೂ ಅಪ್ಲೈ ಆಗಬಹುದಾ? ನನ್ನ ಅನುಮಾನ ಇದು. ಅಲ್ಲ, ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಸಂವಿಧಾನದ ಚೌಕಟ್ಟನ್ನು ಮೀರಿದೆಲ್ಲವೂ ಕೂಡ ದ್ವೇಷ ಭಾಷಣ ಅಂತ ನಾನು ಭಾವಿಸ್ತೀನಿ. ಹೀಗಾಗಿಯೇ ಈ ದ್ವೇಷ ಭಾಷಣದ ವ್ಯಾಪ್ತಿ ಬಹಳ ದೊಡ್ಡದ್ದು. ಶಾಲೆಯಲ್ಲಿ ನಿಂತ್ಕೊಂಡಿರುವಂಥ ಒಬ್ಬ ಮೇಷ್ಟ್ರು ತಾನು ಪಾಠ ಮಾಡುವಾಗ ಆ ಪಾಠದಲ್ಲಿ ಒಂದು ಸಣ್ಣದಿ ಥರದ್ದೇನಾದರೂ ವಿಚಾರವನ್ನು ಹೇಳಿದ್ರೆ ಅದು ಕೂಡ ದ್ವೇಷ ಭಾಷಣ ಅಂತ ಕನ್ಸಿಡರ್ ಆಗುತ್ತೆ. ಯಾಕೆಂದರೆ ಅಷ್ಟು ಮಕ್ಕಳ ಮನಸ್ಸನ್ನು ಹಾಳು ಮಾಡುವಂಥ ಪ್ರಯತ್ನ ಅಂತ ಅನ್ನಿಸ್ಕೊಳ್ಳುತ್ತೆ. ದ್ವೇಷ ಭಾಷಣದ ವ್ಯಾಪ್ತಿ ಬಹಳ ದೊಡ್ಡದ್ದು. ಹೀಗಾಗಿ ಇವರು ದ್ವೇಷ ಭಾಷಣದ ವಿರುದ್ಧ ಅಂತ ಏನೋ ತಂದಿದ್ದಾರಲ್ಲ, ಗೊತ್ತಿಲ್ಲ ಅದರೊಳಗೆ ಏನಿದೆಯೋ ಅಂತ ನೋಡಬೇಕಾಗಿದೆ, ವಿಚಾರಕ್ಕೆ ತರಬೇಕಾಗಿದೆ. ಈ ಥರದ ಅನೇಕ ಸಂಗತಿಗಳು ಬರ್ತವೆ. ಈ ಸಂಗತಿಗಳು ಹೇಗಿವೆ ಅಂತಂದರೆ, ನಾಳೆಯ ದಿನ ಸಿದ್ದರಾಮಯ್ಯನವರು ಮಾಡುವ ಒಂದೊಂದು ಭಾಷಣದಲ್ಲೂ ಕೂಡ ಎಷ್ಟು ದ್ವೇಷ ಹುದುಗಿರುತ್ತೆ ಅನ್ನೋದನ್ನು ನಾವು ಅದನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ಅವರು ಅಹಿಂದ ಅಂತ ಹೇಳೋದು ಕೂಡ ಒಂದು ದ್ವೇಷದ ಪರಿಕಲ್ಪನೆಯೇ. ಅಹಿಂದ ಅಂತಂದ್ರೆ ಏನು? ಅಹಿಂದವನ್ನು ಬಿಟ್ಟು ಬೇರೆಯವರ ವಿರುದ್ಧ ನಾವೊಂದು ಸಂಘಟನೆ, ಬೇರೆಯವರ ವಿರುದ್ಧ, ಆ ವಿರುದ್ಧ ಅನ್ನೋದೇ ಅವರ ಮನಸ್ಸೊಳಗೆ ದ್ವೇಷ ಹುಟ್ಟಿಸುವಂತ ಪ್ರಯತ್ನ ಅಂತ. ಪ್ರತಿಯೊಂದು ಹೀಗೆ ಅಲ್ವೇನು? ನಿಮಗೆ ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ಸಿನ ನಿಯತಿ ಮೇಲೆ, ಕಾಂಗ್ರೆಸ್ಸಿನ ಮನಸ್ಥಿತಿಯ ಮೇಲೆ, ಕಾಂಗ್ರೆಸ್ಸಿನ ಆಲೋಚನೆ ಮೇಲೆ ನಂಗೊಂದು ಡೌಟ್ ಇದೆ. ಯಾಕೆ ಅಂತಂದ್ರೆ, ಕಾಂಗ್ರೆಸ್ಸಿಗೆ ಇರೋದು ಒಂದೇ ಉದ್ದೇಶ, ದ್ವೇಷ ಭಾಷಣ ಮಾಡೋರ್ನೆಲ್ಲ ಅಥವಾ ದ್ವೇಷ ಕಾರುವವರನ್ನೆಲ್ಲ ಒಳಗಾಕಬೇಕು ಅಂತಲ್ಲ, ಹಿಂದುತ್ವವಾದಿಗಳ ಬಾಯಿ ಮುಚ್ಚಿಸಬೇಕು ಅಂತಾನೆ ಅವರು ಒದ್ದಾಡ್ತಾ ಇದ್ದಾರೆ. ಅದಕ್ಕೂ ರೀಸನ್ ಒಂದೇ ಒಂದು ಏನು ಅಂತಂದ್ರೆ, ಒಂದು ಇವರು ಮುಲಾಜಿಲ್ದೆ ಸತ್ಯವನ್ನು ಹೇಳ್ತಾರೆ ಅಂತ, ಎರಡನೇದು ಈ ಹಿಂದುತ್ವವಾದಿಗಳನ್ನ ಒಳಗೆ ಹಾಕಲಿಲ್ಲ ಅಂತಂದ್ರೆ ಮುಸಲ್ಮಾನರ ಬಿಸಿಯನ್ನ, ಎಡಪಂಥೀಯರ ಬಿಸಿಯನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ಸಿಗೆ ಅನ್ಸಿದೆ. ಅದಕ್ಕೋಸ್ಕರ ಈ ತುರ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇದಕ್ಕಿದೆ, ಈಗಾಗಲೇ ಅವರ ಗಲಾಟೆಗಳು ಎಲ್ಲಿವರೆಗೂ ಬಂದಿದೆ ಅಂದ್ರೆ, ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯನವರು ಈ ಗಲಾಟೆಯ ನಡುವೆ ತನ್ನ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಬಲಗೊಳಿಸಲಿಕ್ಕೆ ಸಿದ್ದರಾಮಯ್ಯನವರು ಈ ತರದೊಂದು ಪ್ರಯತ್ನ ಪಟ್ಟರು. ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಬಹಳ ವಿಚಿತ್ರವಾಗಿವೆ. ಜೊತೆಯಲ್ಲಿ ಲೆಫ್ಟಿಸ್ಟ್ಗಳು ಕುತಂತ್ರವನ್ನ ಬೇರೆ ಮಾಡಲಿಕ್ಕೆ ಸಿದ್ಧವಾಗಿರೋದ್ರಿಂದ ಇದು ಯಾವ ಹಂತಕ್ಕೆ ಬೇಕಿದ್ರು ಅವ್ರು ತಗೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ ನನ್ಗನ್ಸುತ್ತೆ. ಈ ಸರ್ಕಾರದ ಕೆಲ ನಿರ್ಧಾರಗಳಲ್ಲೂ ನಾವು ದ್ವೇಷ ಹುಡುಕ್ಬೋದಾ ಚಕ್ರವರ್ತಿ ಅವರೇ? ಕಾಲೇಜ್ಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಬಂದರೆ ಪ್ರವೇಶ ನಿಷೇಧ ಮಾಡ್ತೀವಿ, ಯೂನಿವರ್ಸಿಟಿಗಳಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ ಸರಸ್ವತಿ ಪೂಜೆ ಮಾಡೋ ಹಾಗಿಲ್ಲ ಅನ್ನೋ ನಾವು ನಿಯಮ ತರ್ತೀವಿ, ಯಾವುದೇ ಧರ್ಮಕ್ಕೆ ಸೀಮಿತವಾದ ಹಬ್ಬ ಹರಿದಿನಗಳನ್ನು ಶಾಲಾ ಕಾಲೇಜ್ನಲ್ಲಿ ಆಚರಣೆ ಮಾಡಬಾರ್ದು ಅನ್ನೋ ನಿಯಮ ತರ್ತೀವಿ. ಈ ನಿಯಮದ ಹಿಂದಿರೋ ಉದ್ದೇಶ ಏನು? ಹಾಗಾದರೆ ದ್ವೇಷ ಅಲ್ವಾ? ಇದೇ ಸಿದ್ದರಾಮಯ್ಯನವರ ಸರ್ಕಾರ ಯಾರು ಇದು ಬುರ್ಕಾ ಹಾಕ್ಕೊಂಡು ಬರಬೇಕು ಅಂತಾರೋ ಅವ್ರುಗಳಿಗೆ ಪೂರ್ತಿ ಅವಕಾಶ ಕೊಡಬೇಕು ಅಂತಂದರು. ಯಾರು ಹಿಜಾಬ್ ಹಾಕ್ಕೊಂಡು ಬರ್ತಾರೋ ಹಿಜಾಬ್ ಹಾಕ್ಕೊಂಡೇ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದರು. ಆಮೇಲೆ ಬುರ್ಕಾ ಹಾಕ್ಕೊಂಡು ಬರೋದನ್ನು ನಿಷೇಧ ಮಾಡಬೇಕು ಅಂತಂದಾಗ, ಕಾಲೇಜಿನ ಪ್ರೆಮೈಸಲ್ಲಿ ಬುರ್ಕಾ ಹಾಕ್ಕೊಂಡು ಬರಬಾರ್ದು ಅಂತಂದಾಗ ಅದನ್ನು ವಿರೋಧಿಸಿದ್ದು ಇದೇ ಕಾಂಗ್ರೆಸ್ಸು. ಅಂದರೆ ಕಾಂಗ್ರೆಸ್ಸಿಗೆ ನಾನು ಆಗಲೇ ಹೇಳಿದಂತೆ ಅವ್ರಿಗೆ ಏನಿದೆ ಅಂತಂದರೆ, ಹಿಂದುತ್ವದ ಆಚರಣೆಗಳನ್ನು ಧ್ವಂಸಗೊಳಿಸಬೇಕು ಅಂತ. ಇನ್ ಸಿಂಪಲ್ ಸೆನ್ಸ್ ನೀವು ನೋಡಿ, ನಾವೆಲ್ಲರೂ ಕೂಡ ಚಾಮುಂಡಿಯ ಆರಾಧನೆ ಮಾಡ್ತೀವಿ. ಆಗ ಒಂದು ವರ್ಗ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಏನಿಲ್ಲ, ಅವರು ಸ್ವಲ್ಪ ಜನ ಆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ನಾವು ಮಹಿಷಾಸುರನ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂತಾರೆ. ನೀವು ದ್ವೇಷ ಭಾವನೆ ಅಲ್ವಾ? ನೀವು ಕೆಲವು ಜನ ಸೇರಿಕೊಂಡು ಚಾಮುಂಡಿಯ ಕೋಟ್ಯಂತರ ಜನ ಆರಾಧಕರ ಎದುರುಗಡೆ ನಿಂತ್ಕೊಂಡು ಚಾಮುಂಡಿ ಯಾರನ್ನ ಸಂಹಾರ ಮಾಡಿದ್ಲೋ ಆ ಸಂಹಾರ ಮಾಡಿದ ವ್ಯಕ್ತಿಯ ಜಯಂತಿಯ ಆಚರಣೆ ಮಾಡ್ತೀನಿ ಅಂತಂದಾಗ ಸರ್ಕಾರ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋದು, ಅದು ಹೇಟ್ ಸ್ಪೀಚ್ ಅಲ್ವಾ? ಕೋಟ್ಯಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ದಲ್ವಾ? ನೀವು ಕೇರಳದಲ್ಲಿ ನೀವು ಯಾವುದೋ ಒಂದು ಹೆಣ್ಮಗಳು ನಾನು ಶಬರಿಮಲೆಗೆ ಹೋಗಬೇಕು ಅಂತಂದಾಗ ಅದರ ಬೆಂಬಲಕ್ಕೆ ನೀವು ನಿಲ್ತೀರಿ, ಅದು ಹೇಟ್ ಸ್ಪೀಚ್ ಅಲ್ವಾ? ಕೋಟ್ಯಂತರ ಜನರ ಆಚರಣೆಗಳಿಗೆ, ಮನಸ್ಥಿತಿಗೆ ನೀವು ಧಕ್ಕೆ ತಂದಂತಲ್ವಾ?
ನೀವು ಈ ದೇವಸ್ಥಾನಗಳಲ್ಲಿ ಅನೇಕ ಕಡೆಗಳಲ್ಲಿ ಈ ಥರದ ಅಪಸವ್ಯಗಳಿಗೆ ಕಾರಣವಾಗ್ತೀರಾ. ಇದು ಹೇಟ್ ಸ್ಪೀಚ್ ಅಲ್ವಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳೋದಾದ್ರೆ, ದೇವಸ್ಥಾನದ ಕಂಟ್ರೋಲನ್ನು ನೀವು ಸರ್ಕಾರದ ತೆಕ್ಕೆಯಲ್ಲಿ ಇಟ್ಕೊಂಡು ಈ ದೇವಸ್ಥಾನದಲ್ಲಿ ಅವ್ಯವಹಾರಕ್ಕೆ ಕಾರಣರಾದ್ರಲ್ಲ, ನನ್ನಂಥ ಕೋಟ್ಯಂತರ ಆಸ್ತಿಕ ಭಕ್ತರ ಮನಸ್ಸಿಗೆ ನೀವು ಘಾಲ್ಸಿ ಉಂಟು ಮಾಡಿದ್ದಲ್ವಾ? ನಾಳೆ ನಾನೇನಾದರೂ ವಿಪರೀತಗೊಂಡು ಈ ಕೋಪಕ್ಕೆ ಏನಾದರೂ ಅಶಾಂತಿಕರಣ ವಾತಾವರಣ ನಿರ್ಮಾಣ ಮಾಡಿದರೆ ಅದಕ್ಕೆ ಕಾರಣ ಸರ್ಕಾರವೇನಾ? ಸರ್ಕಾರನ ಒಳಗಾಗ್ತೀರಾ? ದ್ವೇಷವನ್ನು ಹುಟ್ಟಾಕೋದಿದೆಯಲ್ಲ, ಅದಕ್ಕೆ ಬಹಳ ವ್ಯಾಪ್ತಿ ದೊಡ್ಡದಾಗಿದೆ ಅಂತ ನಾನು ಆರಂಭದಿಂದ ಅದನ್ನೇ ಹೇಳ್ತಾ ಇರೋದು. ನೀವು ಏನನ್ನು ಬೇಕಿದ್ರೂ ಈ ವ್ಯಾಪ್ತಿಗೆ ತರಬಹುದು. ಸರಿಯಾಗಿ ವಾದಿಸ್ಲಿಕ್ಕೆ ನಿಂತ್ಕೊಂಡ್ರೆ ಎಲ್ಲವನ್ನೂ ಈ ವ್ಯಾಪ್ತಿಗೆ ತಂದು